ಬದುಕಿದ್ರು ಸತ್ತಿದ್ರು ಕೊನೆವರೆಗೂ ನಿಮ್ಮ ಜೊತೆನೆ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಯು ಆರ್ ಮೈ ಎವ್ರಿಥಿಂಗ್. ಬಟ್ ನಾನು ನಿಮ್ಮನ್ನು ಎಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ವೈ? ಪ್ಲೀಸ್ ಚಿರಾಗ್, ಇದೆಲ್ಲ ನಂಗೆ ಕೇಳಬೇಡಿ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ್ರಿ. ಏನೇ ಇದ್ರು ನನ್ನ ಹತ್ರ ಹೇಳ್ಕೊಂಬಿಡಿ. ಆಗಲ್ಲ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿಜವಾಗ್ಲೂ ನಿಮ್ಮ ಲುಕ್ಕಲ್ಲಿ ಏನೋ ಮಜಾ ಇದೆ ಕಣ್ರಿ. ಇದರಿಂದಾನೆ ನಿಮ್ಮ ಕಂಡ್ರೆ ನಂಗೆ ಆಗಲ್ಲ. ಎಲ್ಲ ಹೆಣ್ತಿರ್ಗೂ ತನ್ನ ಗಂಡ ಹೊಗಳಬೇಕು ಅಂತ ಆಸೆ ಇದ್ದರೆ ನೀವು ಯಾಕೆ ಹಿಂಗೆ ಆಡ್ತೀರ? ಚಿರಾಗ್, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಪ್ಲೀಸ್ ಬಿಡಿ. ಹೇಳ್ಕೊಂಡ್ರೆಲ್ಲ ಗೊತ್ತಾಗುತ್ತಪ್ಪ. ನೀವು ಹೇಳ್ಕೊಳೋ ಮನಸ್ಸು ಮಾಡ್ತಿಲ್ಲ ಅಷ್ಟೇ. ಮಾಡೋದು ಇಲ್ಲ ಅಂದ್ಕೊಳ್ಳಿ. ಯಾಕೆ? ಮೊದಲು ನನ್ನ ತಲೆ ತಿನ್ನೋದನ್ನು ಬಿಡಿ. ಎಲ್ಲೂ ಸರಿಯಾದ ಮಾಹಿತಿನೇ ಸಿಗ್ತಾ ಇಲ್ವಲ್ಲ. ಅಲ್ಲ, ಅಲ್ಲೇನಾದರೂ ಕಳ್ಸಾಗಾಣಿಕೆ ಆಗ್ತಾ ಇತ್ತಾ ಅಂತ. ಕರೆಕ್ಟ್. ಹಲೋ, ಅದು ಆ ಕೇಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಅದೇ ಬೆಳಿಗ್ಗೆ ಡಿಸ್ಕಸ್ ಮಾಡಿದ್ನಲ್ಲ. ಇಲ್ವಾ? ನಿಮ್ಮ ಹತ್ರನೂ ಇಲ್ವಾ? ಏನು ಜನನಪ್ಪ. ಆಯಿತು, ನೋಡ್ತೀನಿ ನೋಡಪ್ಪ. ಅಪ್ಪ, ನೀವು ಯಾವ ಕೇಸ್ ಬಗ್ಗೆ? ಅಪ್ಪ, ಇದ್ಯಾರು? ಗುರುನ ಹೆಸರಲ್ಲಿ ಮಿಸ್ಸಿಂಗ್ ಕೇಸ್ ಇದೆಯಲ್ಲ. ಪುಟ್ಟಿ ಹೇಳ್ತಿದ್ದಿದ್ದು ಗುರು ಬಾಡಿ ಮಿಸ್ಸಿಂಗ್ ಕೇಸ್ ಇದೆನಾ? ಇದು ಅವತ್ತು ನಾನು ಕಾಡ್ಗೆ ಹೋಗಿದ್ದ ಸ್ಪಾಟೇ ಅಲ್ವಾ? ಅಲ್ಲಿಂದನೇ ಈ ವ್ಯಕ್ತಿನ ಮನೆ ಕರ್ಕೊಂಡ್ಬಂದಿರೋದು. ಅಂದರೆ ಇವರು ನಮ್ಮ ಭಾವ ಅವರನ್ನ ಗುರುನ? ಇವ್ರು ನೋಡ್ತಿದ್ರೆ ಯಾಕೋ ನಮ್ಮ ಅಳಿಯಂದ್ರು ಚಿರು ತರಾನೇ ಇದ್ದಾರೆ ಅನಿಸ್ತಿದೆ ಅಲ್ವಾ? ಅದೇ ನಮ್ಮ ಬಾವನ ಮನೆ ಇದೆಯಲ್ಲ, ಚಿರೋಣ್ಣವ್ರ ಮನೆ. ಏನಾಯ್ತು ಅವ್ರಿಗೆ? ಏನಾಯ್ತು? ಹೌದು, ಈ ವ್ಯಕ್ತಿನೇ ನಮ್ಮ ಭಾವ ಅವರಣ್ಣ ಗುರು. ಈ ವಿಷಯ ಈಗಲೇ ಪುಟ್ಟಿಗೂ ಭಾವಂಗೆ ಹೇಳ್ಬಿಡೋಣ. ನೋನು ಬೇಡ. ಎಲ್ಲರೂ ಹೇಳ್ದಂಗೆ ಇದ್ರ ಹಿಂದೆ ಸೌಂದರ್ಯ ಅವ್ರದ್ದೇ ಕೈವಾಡ ಇರಬೇಕು. ಅದಕ್ಕೆ ಗುರು ಅವರು ಪೂರ್ತಿ ಹುಷಾರಾಗೋವರೆಗೂ ಸೈಲೆಂಟಾಗಿರೋದು ಒಳ್ಳೆಯದು. ಇವರಿಗೆಲ್ಲ ನೆನಪದ ಮೇಲೆ ನಾನೇ ಎಲ್ಲರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತೀನಿ. ಬಂಡವಾಳ ಫೈಲ್ ಮಾಡಿರೋ ಒರಿಜಿನಲ್ ರಿಪೋರ್ಟ್ಸ್.
ದಿಶಾ ಬರೋ ಟೈಮ್ ಆಯಿತು, ಸರಿಯಾಗಿ ಉರಿಸ್ಬೇಕು. ಇಷ್ಟು ದಿನ ನೀವೆಲ್ಲಿದ್ದೀರಾ ಅಂತ ಗೊತ್ತಿಲ್ಲದೆ ನಿಮ್ಮ ಬಟ್ಟೆಗಳನ್ನೆಲ್ಲ ಜೋಪಾನವಾಗಿ ಇಟ್ಕೊಂಡಿದ್ದೆ. ಈಗ ನೀವೇ ದಿಶಾ ರೂಪದಲ್ಲಿರೋ ದೀಪ ಅಂತ ಗೊತ್ತಾದ ಮೇಲೆ ನಿಮ್ಮ ಬಟ್ಟೆಗಳನ್ನೆಲ್ಲ ತೆಗೆದಾಕ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ, ಬೇಜಾರು ಮಾಡ್ಕೋಬಿಡಿ. ಶಿರಾ, ಏನ್ ಮಾಡ್ತಿದ್ದೀರಾ? ಕಾಣಿಸ್ತಿಲ್ವಾ? ದೀಪ ಅವ್ರ ಬಟ್ಟೆಗಳನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಅದೇ ಯಾಕೆ ಅಂತ ಕೇಳ್ತಿರೋದು. ದೀಪ ಅವರೇ ಇಲ್ಲ ಅಂದಮೇಲೆ ಅವ್ರ ಬಟ್ಟೆಗಳು ಯಾಕೆ? ಅಂದ್ರೆ ಏನ್ ಮಾಡ್ತೀರಾ ಇದನ್ನೆಲ್ಲ? ಯಾರಾದರೂ ಕೆಲಸದವ್ರಿಗೆ ಕೊಟ್ಬಿಡ್ತೀನಿ ಅಥವಾ ಬಿಸಾಕ್ತೀನಿ. ಆ ಸೋಡಾ ಬುಡ್ಡಿ ಬಟ್ಟೆಗಳೆಲ್ಲ ಯಾಕೆ ಬಿಡ್ರಿ? ಶಿರಾ, ಯಾಕ್ರಿ ಸುಮ್ಮನಾಗ್ಬಿಟ್ರಿ? ಹೊಡಿರಿ, ಹೇಗೋ ಇನ್ನೊಂದು ಏಟ್ ಬ್ಯಾಲೆನ್ಸ್ ಇದೆಯಲ್ಲ. ಲಾಸ್ಟ್ ಟೈಮ್ ಏನೋ ಧೈರ್ಯ ಮಾಡಿ ಹೊಡೆದ್ಬಿಟ್ಟಿದ್ರಿ, ಈಗ ಯಾಕೆ ಸುಮ್ಮನಾಗ್ಬಿಟ್ರಿ? ನೋ ಚಿರಾಗ್, ನೀವಿಷ್ಟು ಬೇಗ ಚೇಂಜ್ ಆಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದೀಪ ಅವರೇ ನನ್ನ ಸರ್ವಸ್ವ ಅಂತ ಅಂತಿದ್ದವರು ಈಗ ಅವ್ರ ಮೇಲೆ ಕನಿಕನ ತೋರಿಸ್ದೆ ಅವ್ರ ಬಟ್ಟೆ ಎಲ್ಲ ಬಿಸಾಕಿ ಏನೇನೋ ಮಾತಾಡ್ತಿದ್ದೀರಲ್ಲ. ಅಲ್ಲ, ಪ್ರೀತಿಗೆ ನೀವು ಕೊಡೋ ಬೆಲೆ ಇಷ್ಟೇನಾ? ಅಲ್ಲ ರೀ, ದೀಪ ಅವ್ರೇನು ಬದುಕಿದಾರ? ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕಣ್ಣೆದುರುಗಡೆ ಬರ್ತಿದ್ರಲ್ವಾ? ಮಾತ್ಗೂ ದೀಪ ಅವ್ರು ಬದುಕಿಲ್ಲ, ಸತ್ತಿದ್ದಾರೆ ಅಂತ ಮಾತಾಡಬೇಡಿ. ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಹೌದಾ? ಎಲ್ಲಿದ್ದಾರೆ? ಇದ್ದಾರೆ ಅಂದ್ರೆ ಎಲ್ಲೋ ಇರ್ಬೋದು. ಇವತ್ತಲ್ಲ ನಾಳೆ ವಾಪಸ್ ಬಂದೇ ಬರ್ತಾರೆ. ನನಗಂತೂ ನಂಬಿಕೆ ಇಲ್ಲ. ಅವ್ರು ಬದುಕಿದ್ರೆ ಇಷ್ಟೊತ್ತಿಗೆ ಬಂದಿರ್ತಾ ಇದ್ರು. ಇಷ್ಟೆಲ್ಲ ಟೈಮ್ ತಗೋತಾ ಇರಲಿಲ್ಲ. ನೀವ್ ನಡ್ಕೋತಿರೋ ರೀತಿ ನಂಗೆ ಒಂದ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಚಿರಾಗ್. ಏ ಏ ದಿಶಾ 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 ತೆಗೀರಿ. ದಿಶಾ ಓಪನ್ ಮಾಡ್ರಿ. ಅಲ್ಲ, ದೀಪ ಅವ್ರ ಬಗ್ಗೆ ನಾನು ಈ ರೀತಿ ಮಾತಾಡಿದೆ ಅನ್ನೋ ಕಾರಣಕ್ಕೆ ನೀವ್ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ನಾನು ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅಂದರೆ ನೀವಿನ್ನೂ ಖುಷಿಯಾಗಿರ್ಬೇಕು. ಯಾಕೆ ಹೇಳ್ತಾ ಇದ್ದೀರಾ?